ತಮಿಳ್ನಾಡು ಅವ್ರದ್ದು ಖ್ಯಾತಿ ತೆಗೆಯೋದೇ ಕೆಲಸ. ಅವ್ರಿಗೆ ಏನಂದ್ರೆ ನೀರಿಗಿಂತ ರಾಜಕೀಯ. ಈ ಪಾಕಿಸ್ತಾನದಲ್ಲಿ ಗೌರ್ಮೆಂಟ್ ಬಿದ್ದೋಗೋ ಟೈಮಲ್ಲಿ ಇಂಡಿಯಾ ಮೇಲೆ ಸುಮ್ಮನೆ ಕತೆ ಬಿಡ್ತಾರಲ್ಲ, ಹಂಗೆ ಇವರು ತಮಿಳ್ನಾಡು ಅವ್ರದ್ದು. ಅವ್ರ ಅಭಿವೃದ್ಧಿ ಆ ವಿಚಾರಗಳಿಗೆ ವಿರೋಧ ಪಕ್ಷದವ್ರು ಇದ್ದಾಗೆಲ್ಲ ಕಾವೇರಿ ನೆನ್ಪರೋದು. ಅದೇನಿಲ್ಲ, ನೀರು ಏನು ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ ಅದನ್ನ ಪಾಲಿಸಕ್ಕೆ ಸರ್ಕಾರ ಸಿದ್ಧ ಇದೆ. ಅವ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟೈಮ್ ವ್ಯರ್ಥ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೋತಾರ ಅವ್ರು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕಾವೇರಿ ಅವ್ರದಲ್ಲ, ಮೈಸೂರು ಮಹಾರಾಜರು ಒಡವೆ ಅಡ ಇಟ್ಟು ಕಟ್ಟದಂತ ಅಣೆಕಟ್ಟು. ನಿಮಗೆ ಪುಕ್ಕಟ್ಟೆ ನೀರು ಕೊಡ್ತಾ ಇರೋದು ನಾವು. ಕಾವೇರಿ ನಿಮ್ದಲ್ಲ. ತಮಿಳ್ನಾಡವ್ರಿಗೆ ಹೇಳ್ತಾ ಇದೀವಿ, ಕಾವೇರಿ ನಿಮ್ದಲ್ಲ, ಕಾವೇರಿ ನಮ್ದು. ವಿಜಯ್ ಪ್ರಭಾಕರನ್, ಕಾವೇರಿ ನಮ್ದು. ಡಿ ಕೆ ಶಿವಕುಮಾರ್ ಅವರ ಕಾಲ್ಗುಣ ಮಳೆ ಆಗ್ತಾ ಇದೆ, ಸಮೃದ್ಧಿ ಆಗ್ತದೆ. ವಿರೋಧ ಪಕ್ಷದವ್ರು ಹೇಳ್ತಿದ್ರಲ್ಲ, ತಡ್ಕೊಳ್ಳೋದೇ ಇಲ್ಲಲ್ರಿ, 5 ದಿನ ತಡ್ಕೊಳ್ಳಲ್ಲ, ಮಳೆ ಬರೋಕ್ಕೂ ಬಿಡಲ್ಲ. ಇದು ವಾತಾವರಣದಲ್ಲಿ ಇರೋದಕ್ಕೂ ಇದು ಏನಂದ್ರೆ ಅಂದ್ರೆ ಇದೆಲ್ಲ ನೋಡ್ರೆ ಅವರ ಸಣ್ಣ ಬುದ್ಧಿ ವಿರೋಧ ಪಕ್ಷದವ್ರದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲಿ ಒಳ್ಳೆ ಕೆಲಸ ಮಾಡ್ಬಿಡ್ತಾರ, ನಮ್ಮ 7 ಹೆಸರಿದಾಗ ನಮ್ಮ ಪಕ್ಷ ಧೂಳಿಪಟ ಆಗ್ತದ ಅನ್ನೋ ಬೈಕೆ 2 ದಿನ ಮಳೆ ಬರ್ಲಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಬಂದ್ರೆ ಮಳೆ. ಈಗ ಮಳೆ ಬರ್ತಾ ಇತ್ತಲ್ಲ, ಏನ್ ಹೇಳ್ತಾರೆ? ಈಗ ಮಳೆ ಬರ್ತಾ ಇದೆಯಲ್ಲಪ್ಪ, ತಡಿ ಹಿಡಿಯಕ್ ಆಗ್ತಾ ಇಲ್ಲಲ್ಲ, ಕಬ್ಬಿನಿ ಎಲ್ಲ ತುಂಬಿ ನದಿ ಬಿಡ್ತಾ ಇದೆಯಲ್ಲ. ಪ್ರಕೃತಿಗೆ ಕಾಲ್ಗುಣಕ್ಕೂ ಏನ್ರಿ ಸಂಬಂಧ? ಈಗ ಏನ್ ಹೇಳ್ತಾರೆ? ಅದೃಷ್ಟವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಾರ. ಕ್ಷಮೆ ಕೇಳ್ಬೇಕು ಅವರು ಡಿ ಕೆ ಶಿವಕುಮಾರ್ ಅವ್ರದನ್ನ, ಮುಖ್ಯಮಂತ್ರಿಗಳನ್ನ. ವಿರೋಧ ಪಕ್ಷ ಯಾರು ಡಿ ಕೆ ಶಿವಕುಮಾರ್ ಆದಾಗ ಮಳೆ ಬರ್ಲಿಲ್ಲ ಅಂದ್ರಲ್ಲ, ಅವ್ರು ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಹತ್ರ ಕ್ಷಮೆ ಕೇಳ್ಬೇಕು. ನಾವು ನಿಮ್ ಬಗ್ಗೆ ತಪ್ಪಾಗಿ ಭಾವನೆ ಮಾಡ್ಬಿಟ್ಟು, ನೀವು ದೇವ್ರ ಭಕ್ತರು, ನಿಮ್ಮಿಂದ ಮಳೆ ಬೆಳೆ ಆಗ್ತಾ ಇದೆ ಅಂತೇಳಿ ಕ್ಷಮೆ ಕೇಳ್ಬೇಕು. ಅವರು ಸುಮ್ಮನೆ ಡ್ರಾಮಾ ಮಾಡೋದಲ್ಲ. ತಾಂತ್ರಿಕ ತೊಂದರೆಗಳು, ಈಗ ನಾವು ರಸ್ತೆ ಮಾಡ್ಬೇಕಾದ್ರೆ ಒಂದ್ ಸಣ್ಣ ಪುಟ್ಟ ತಾಂತ್ರಿಕ ಅಂತ ಡ್ಯಾಮ್ ಕಟ್ಟಬೇಕಾಗಿರೋದು. ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರೆ ಆ ಕ್ಲಾರಿಫಿಕೇಶನ್ ಸರ್ಕಾರ ಕೊಡಕ್ ಸಿದ್ಧ ಇದೆ. ಮೇಕೆದಾಟನ್ನ ಕಟ್ಟೋದಿಕ್ಕೆ ನಾವು ರೆಡಿ ಇದ್ದೀವಿ. ಅದ್ರಲ್ಲೇನು 2 ಮಾತು ತೊಂದರೆ ಇಲ್ಲ. ತಮಿಳ್ನಾಡವ್ರು ಏನೇ ಅಡ್ಡ ಹಾಕಿದ್ರು ನಮ್ಮನ್ನ ಡ್ಯಾಮ್ ಕಟ್ಟೋದನ್ನ ತಡೆಯೋ ತಾಕತ್ತು ತಮಿಳ್ನಾಡವ್ರಿಗೆ ಇಲ್ಲ. ಕನ್ನಡಿಗರಿಗೆ ಅವ್ರದೇ ಆದ ಸ್ವಾಭಿಮಾನ ಇದೆ. ಕಾಂಗ್ರೆಸ್ ಗವರ್ಮೆಂಟ್ಗೆ ಅದೇ ಆದ ತಾಕತ್ತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದೇ ಆದ ಕಮಿಟ್ಮೆಂಟ್ ಇದೆ. ನಾವು ಮೇಕೆದಾಟನ್ನ ಕಟ್ತೀವಿ. ಎಲ್ಲ ಸಣ್ಣ ಪುಟ್ಟದ ಇರ್ಲಿ, ಅದೆಲ್ಲ ಸಣ್ಣ ಪುಟ್ಟದ ಇರುತ್ತೆ. 2 ದಿನದಲ್ಲಿ ಎಲ್ಲ ಬಗೆಯಿರುತ್ತೆ. ಏನು 130-140 ಜನ ಇದ್ದಾಗ ಒಂದ್ ಸಣ್ಣ ಪುಟ್ಟದ್ದು ಎಲ್ರು ಆಗ್ಬೇಕು ಅನ್ನೋದು. ಆದವರು ಸಂತೋಷದಲ್ಲಿ ಓಡಾಡ್ತಾ ಇರ್ತಾರೆ, ಆಗದೆ ಇರೋರು ಒಂದ್ 2 ದಿನ ದುಃಖ. ಅದೆಲ್ಲ ನಮ್ಮ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ. ಎಲ್ಲರನ್ನ ಕರೆದು ಮಾತನಾಡಿ ಎಲ್ಲವನ್ನ ತಿಳಿ ಮಾಡ್ತಾರೆ. ಯಾವುದೇ ಗೊಂದಲ ಆಗಲ್ಲ. ಯಾವುದು ನಮ್ಮ ಪಕ್ಷದಲ್ಲಿ ಅವರು ದುಡಿದಿದ್ದಾರೆ, ಅವ್ರಿಗೂ ಒಂದು ಆಸೆ ಇತ್ತು, ಆಗಿಲ್ಲ, ನಾವು ನೋವಲ್ಲಿ ಮಾತಾಡ್ತಾ ಇರ್ತಾರೆ. ಎಲ್ಲರನ್ನು ಕರೆದು ಸಮಾಧಾನ ಮಾಡಿ 2 ದಿನದಲ್ಲಿ ಬರ ಹೇಳಿದ್ದಾರೆ. ಎಲ್ಲ ಈಗ ಆಲ್ರೆಡಿ ಉಸ್ತುವಾರಿ ಸಚಿವರುಗಳನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಬರದ ಅಧ್ಯಯನ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡ್ಬೇಕಂತ ಹೇಳಿದ್ರು. ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ವಿರೋಧ ಪಕ್ಷದವರು ಅವ್ರ ಆಸೆಗೆ ಮಣ್ಣೀರು ಕಣ್ಣೀರು ಎಲ್ಲ ಬೀಳುತ್ತೆ. ಅವ್ರಿಗೆ ಆಸೆ ಏನೋ ಆಗ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ಅವ್ರದ್ದು ಅಳ್ಳಾಡ್ಸ್ಬಿಡ್ಬೇಕು, ಹಂಗ್ ಮಾಡ್ಬಿಡ್ಬೇಕು, ಹಿಂಗ ಮಾಡ್ಬೇಕು. ಅದೆಲ್ಲ ಏನು ಆಗಲ್ಲ. ಅದೇನೋ ಹಿಂಗ್ ಬಾಯಿ ಬಿಟ್ಕೊಂಡ ಅಂತಿದ್ರಂತೆ, ಬೀಳುತ್ತೆ 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 ಅಷ್ಟೇ. ಬಸಂತಪ್ಪ ಒಬ್ಬ ಪೌರ ಕಾರ್ಮಿಕ, ಆತನು ಸ್ವತಃ ಪೌರ ಕಾರ್ಮಿಕ, ನಮ್ ಜೊತೆ ಫಸ್ಟ್ ಟೈಮ್ ಗೆದ್ದಿರೋ. ಅವ್ನ ಹಿನ್ನೆಲೆ ಗೊತ್ತಾ ನಿಮ್ಗೆ? ಅವ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು, ಮನೆ ಬಾಡಿಗೆ ಮನೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು. ಅವನ MLA ಎಲ್ಲವ್ರು ಅಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ರೆ, ಇಲ್ಲಿ ಆಸ್ಪತ್ರೆ ಹತ್ರ ಹೋದ್ರೆ MLA ಸಿಗ್ತಾನೆ. ಅವ್ನ ಕನ್ಸಲ್ಲಿ ನನ್ ಮಂತ್ರಿ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ. ಬಸಂತಪ್ಪ ಆಗಿಲ್ವೇನ್ರಿ? ವಿಜಯಾನಂದ ಕಾಶ್ಯಪ್ನವ್ರು ಯುವಕ ಆಗಿಲ್ವಾ? ರಿಜ್ವಾನ್ ಅರ್ಷದ್ ಅಲ್ಪಸಂಖ್ಯಾತರಲ್ಲಿ ಯುವಕ ಆಗಿಲ್ವಾ? ಇದೆಲ್ಲ ಕಣ್ಣು ಕಾಣಲ್ವಾ? ಅಂದ್ರೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂದ್ರೆ ಚಂದ್ರಲೋಕದಿಂದ ಕರ್ಕೊಂಬಂದು ಮಾಡ್ಬೇಕಾ? ನಮ್ಮಲ್ಲಿ ಗೆದ್ದಿರೋ 140 ಜನದಲ್ಲೇ ಮಾಡಿರೋದು. ಸಮರ್ಥ ಕ್ಯಾಬಿನೆಟ್ ರಚನೆ ಆಗಿದೆ, ಎಲ್ಲರೂ ಸಮರ್ಥರಿದ್ದಾರೆ. ನಮ್ಮ ಜಿಲ್ಲೆಗೆ 2 ಮಂತ್ರಿ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಸಿದ್ದರಾಮಯ್ಯನವ್ರನ್ನ, ಹೈಕಮಾಂಡನ್ನ ಅಭಿನಂದಿಸ್ತೀನಿ. ಸಮರ್ಥ ಕ್ಯಾಬಿನೆಟ್ ಇದೀಗ ಪರಿಪೂರ್ಣವಾದ ಕ್ಯಾಬಿನೆಟ್ ಇದೆ. ಮುಂದಿನ ದಿನದಲ್ಲಿ ಒಳ್ಳೆ ರಾಜ್ಯ ಸಮೃದ್ಧಿಯತ್ತ ಅಭಿವೃದ್ಧಿಯತ್ತ ನಡೆಯುತ್ತೆ. ಎಲ್ಲ ಬಿಡ್ರಿ, ಅದು ಟಿವಿಯಲ್ಲಿ ಮಾತ್ರ. ಅದು ನಿನ್ನೆ ಅವ್ರು ಹುಟ್ಟೋದು ಹಬ್ಬ.
ಎಲ್ಲ ಅಭಿಮಾನಿಗಳು ತಂಡೋಪತಂಡದಲ್ಲಿ ಅವ್ರನ್ನ ಏನು ಆನರ್ ಮಾಡೋದಕ್ಕೆ ಮನೆ ಹತ್ರ ಜನ ಜಾಸ್ತಿ ಇದ್ರು, ಹೋಗಿಲ್ಲ. ಸತೀಶ್ ಜಾರಕಿಹೊಳಿ ಹೋಗಿಲ್ಲ ಅಂತ ನೀವು ಬರೀತಿದ್ರಿ, ಮುಂದೆ ಲೈನಲ್ಲೇ ಕೂತಿದ್ರು. ಟಿವಿಲೇ ತೋರಿಸಿದ್ರಪ್ಪ ಸತೀಶ್ ಜಾರಕಿಹೊಳಿ ಕೂಡ ಹೋಗಿಲ್ಲ ಅಂತ, ಮುಂದೆ ಲೈನಲ್ಲೇ ಕೂತಿದ್ರು. ನೀವು ಏನು ಇಷ್ಟೊಂದು ಆತರ ಏನ್ ಬೇಡ. ಮಳೆ ಬರಲ್ಲ ಅಂದ್ರು ಮಳೆ ಬಂತು, ಏನಾಗಲ್ಲ, ಎಲ್ಲ ತಿಳಿ, ನಥಿಂಗ್. ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗತ್ತೆ. ಇರ್ಲಿ, ಒಳ್ಳೆ ಅದು ಖಾತೆ ಅನ್ನೋದಕ್ಕಿಂತ ಮಂತ್ರಿ ಆಗಿದ್ರಲ್ಲ ಅದೇ ಸಂತೋಷ. ನಿನ್ಗೆ ಯಾವ್ದು ಇಷ್ಟ ಹೇಳು, ಅದೇ ಕೊಡ್ಸಣ. ಇಲ್ಲಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ರವಿಕುಮಾರ್ದಲ್ಲ ಅದು, ಖಾತೆ ಕೊಡೋದು ಇನ್ನೊಂದು. ಆಗತ್ತೆ, ಒಳ್ಳೇದಾಗತ್ತೆ. ಮಂಡ್ಯ ಇನ್ನೂ ವೇಗ ಪಡೆಯುತ್ತೆ. ಸಮರ್ಥ ನಾಯಕತ್ವ ಮಂಡ್ಯದಲ್ಲಿದೆ, ಸಮರ್ಥ ಮಂತ್ರಿಗಳಿದ್ದಾರೆ. ಇನ್ನೂ ವೇಗ ಪಡೆದು ಇನ್ನ ಅಭಿವೃದ್ಧಿಯತ್ತ ಮಂಡ್ಯ ನಗರವನ್ನ ಕೊಂಡೊಯ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.